ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಮೊನ್ನೆ ನಾನು ವಿವೋ ಟೆಕ್ ಡೇಗೆ ಡೆಲ್ಲಿಗೆ ಹೋಗಿದ್ದಾಗ ನನ್ನ ಲೈಫಲ್ಲಿ ಫಸ್ಟ್ ಟೈಮು 5G ಸ್ಪೀಡನ್ನು ಎಕ್ಸ್ಪೀರಿಯನ್ಸ್ ಮಾಡಿದೆ. ಆಯಿತಾ, ಸ್ಪೀಡ್ ಟೆಸ್ಟನ್ನು ಕೂಡ ಮಾಡಿದ್ದೀನಿ, ತೋರಿಸ್ತೀನಿ. ಅಲ್ಲಿ ಜಿಯೋ 5G ಇತ್ತು, ಏರ್ಟೆಲ್ 5G ಇರಲಿಲ್ಲ. ಆಯಿತಾ, ಇನ್ ಕೇಸ್ ಜಿಯೋ 5G ಬಂತು ಅಂತ ಅಂದರೆ ನಮಗೆ ಎಷ್ಟು ಸ್ಪೀಡ್ ಸಿಗ್ಬೋದು ಅಂತ ಒಂದು ಐಡಿಯಾ ಬಂತು. ಆಯಿತಾ, ನಾನು ಚೆಕ್ ಮಾಡ್ದಂಗೆ ನನ್ನ ಫೋನಲ್ಲಿ 5G ಬರ್ತಾ ಇರಲಿಲ್ಲ. ಅವರು ಯೂಸ್ ಮಾಡ್ತಿದ್ದಂಥ ವಿವೋ ಫೋನಲ್ಲಿ 5G ಬರ್ತಾ ಇತ್ತು. ಸೊ ಬೇರೆಯವ್ರ ಫೋನ್ನು ಕೂಡ ನಾನು ಚೆಕ್ ಮಾಡಿದೆ, ಅಲ್ಲಿ ಯಾರಿಗೂ ಕೂಡ 5G ಬರ್ತಾ ಇರಲಿಲ್ಲ. ಸೊ ಒಂದು ವಿಷಯ ಗೊತ್ತಾಯ್ತು ನನಗೆ. ಸೊ ನಮ್ಮ ಫೋನಲ್ಲಿ 5G ಬರಬೇಕು ಅಂತ ಅಂದರೆ ಈ ಒಂದು ಮೊಬೈಲ್ ಮ್ಯಾನುಫ್ಯಾಕ್ಚರ್ ಮಾಡುವಂಥ ಕಂಪ್ನಿಗಳು ನಮ್ಮೆಲ್ಲರಿಗೂ ಕೂಡ ಒಂದು ಸಾಫ್ಟ್ವೇರ್ ಅಪ್ಡೇಟ್ನ ಕೊಡಬೇಕು. ಆ ಸಾಫ್ಟ್ವೇರ್ ಅಪ್ಡೇಟ್ ಮುಖಾಂತರ ಈ ಕ್ಯಾರಿಯರ್ಗಳಿಗೆ ಏರ್ಟೆಲ್ಲು, ಜಿಯೋ, ಐಡಿಯಾ ಅವ್ರದ್ದೆಲ್ಲ ಒಂದು ಅಪ್ಡೇಟ್ ಕೊಡ್ತಾರೆ ನಮಗೆ. ಸೊ ಅದಾದ ನಂತರ ನಮ್ಮ ಫೋನಲ್ಲಿ 5G ಬರೋಕ್ಕೆ ಶುರುವಾಗುತ್ತೆ. ಸೊ ನಮ್ಮ ಫೋನಲ್ಲಿ 5G ಸಪೋರ್ಟ್ ಇದ್ದರೂ ಕೂಡ, 5G ನಮ್ಮ ಸಿಟಿಯಲ್ಲಿ ಬಂದಿದ್ರೂ ಕೂಡ ಒಂದು ಅಪ್ಡೇಟ್ ಬಂದಿಲ್ಲ ಅಂತ ಅಂದರೆ ನಮ್ಮ ಫೋನಲ್ಲಿ 5G ಯೂಸ್ ಮಾಡೋದಕ್ಕಾಗಲ್ಲ ಅಂತ ಗೊತ್ತಾಯಿತು. ಅವ್ರ ಫೋನಲ್ಲಿ 5G ಬರ್ತಾ ಇದೆ, ನಂದು 5G ಸಪೋರ್ಟ್ ಇದೆ, ಬಟ್ ಸ್ಟಿಲ್ ನಾನು 5G ಯೂಸ್ ಮಾಡೋಕ್ಕಾಗ್ತಿಲ್ಲ. ನಂತರ ಜಿಯೋ ಇದ್ರೂ ಕೂಡ ನಾನು ಯೂಸ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಸೊ ಡೈರೆಕ್ಟಾಗಿ ಬನ್ನಿ 5G ಸ್ಪೀಡ್ ಎಷ್ಟು ಸಿಕ್ತು ಅಂತ ತೋರಿಸ್ತೀನಿ. ಗಮನಿಸ್ತಾ ಇದ್ರೆ ನಾನು ಪ್ರತಿ ಸಲ ಚೆಕ್ ಮಾಡಿದಾಗಲೂ ಕೂಡ ಲಿಟ್ರಲಿ 1 GB per ಸೆಕೆಂಡ್ಗಿಂತ ಜಾಸ್ತಿನೇ ಸಿಗ್ತಾ ಇರುವಂಥದ್ದು. ಕ್ರೇಜಿ ಅನ್ನಿಸ್ತು. ಓಕೆ, ನೀವೆಲ್ಲರೂ ಕೂಡ 5G ಯಾವ ರೀತಿ ಇರುತ್ತೆ ಅಂತ ತುಂಬ ಎಕ್ಸೈಟಾಗಿ ವೆಯ್ಟ್ ಮಾಡ್ತಿರ್ಬೋದು. ನಾನು ಫಸ್ಟ್ ಟೈಮ್ 5G ಯೂಸ್ ಮಾಡ್ತಾ ಇದ್ದೀನಿ. ಆಯಿತಾ, ಸೊ ಸ್ಪೀಡ್ ಟೆಸ್ಟ್ ಮಾಡಿದಾಗ 1.4 GB per ಸೆಕೆಂಡ್ ಸ್ಪೀಡ್ ಸಿಗ್ತಾ ಇದೆ. 1.4 GB per ಸೆಕೆಂಡ್. ನಮ್ಮದು ಯೂಶ್ವಲಿ 4Gಲೆಲ್ಲ ಹಬ್ಬ ಅಂದರೆ 20 Mbps, 30 Mbps, ಜಾಸ್ತಿ ಅಂತಂದರೆ ಒಂದು 40-50 Mbps ಸಿಗ್ಬೋದೇನೋ. ಬಟ್ 5Gಯಲ್ಲಿ 1.4 GB per ಸೆಕೆಂಡ್ ಸ್ಪೀಡ್ ಲೈವ್ ಆಗಿ ನಮಗೆ ಸಿಗ್ತಾ ಇರುವಂಥದ್ದು. ಸೊ ಈ ಸ್ಪೀಡಲ್ಲಿ ನಾವು ಆ್ಯಕ್ಚುಲಿ ಆನ್ಲೈನಲ್ಲಿ ಅಂದರೆ ಸೊ ಇನ್ಸ್ಟಾಲ್ ಮಾಡೋ ಅವಶ್ಯಕತೆ ಇಲ್ಲ ನಿಮ್ಮ ಫೋನಲ್ಲಿ. ಸೊ ನೋಡ್ತಾ ಇದ್ದೀರಾ, ಇದು ನಮ್ಮ ಫೋನಲ್ಲಿ ಇನ್ಸ್ಟಾಲ್ ಆಗಿಲ್ಲ. ಒಂದು ಅಪ್ಲಿಕೇಶನ್ ಥ್ರೂ ಈ ಗೇಮನ್ನ ನೀವು ಡೈರೆಕ್ಟಾಗಿ ಆಡ್ಬೋದು ನಿಮ್ಮ ಫೋನಲ್ಲಿ. ಫಾರ್ ಎಕ್ಸಾಂಪಲ್ ನೋಡಿ, ಒಂದೊಂದು ಗೇಮೆಲ್ಲ 100 GB ಎಲ್ಲ ಇರುತ್ತೆ ಇನ್ಸ್ಟಾಲ್ ಮಾಡ್ಕೊಳ್ಳೋದಕ್ಕೆ. ಆ ಒಂದು ಗೇಮ್ನ ನಿಮ್ಮ ಮೊಬೈಲ್ನಲ್ಲಿ ಇನ್ಸ್ಟಾಲ್ ಮಾಡೋ ಅವಶ್ಯಕತೆಯೇ ಇಲ್ಲ. ಥ್ರೂ ಇಷ್ಟೊಂದು ಸ್ಪೀಡ್ ಇರೋ ಕಾರಣ ಲೈವ್ ಆಗಿ ಡೈರೆಕ್ಟಾಗಿ ಗೇಮ್ನ ಆಡ್ಬೋದು ನೀವು. ಮತ್ತು ನಿಮ್ಮ ಫೋನಲ್ಲಿ ಹೆವಿ ಗ್ರಾಫಿಕ್ ಕಾರ್ಡಲ್ಲಿ ಇರಬೇಕು ಅನ್ನೋ ಅವಶ್ಯಕತೆಯೇ ಇಲ್ಲ. ಜಸ್ಟ್ ನಿಮ್ಮ ಮೊಬೈಲ್ನಿರುವಂಥ ಪ್ರೊಸೆಸರನ್ನೇ ಅಷ್ಟರಲ್ಲೇ ಕಂಪ್ಲೀಟ್ ಗೇಮನ್ನು ಆಡ್ಕೊಬೋದು. ಸೊ ಇದು ಈ ಒಂದು 5Gಯಿಂದ ಪಾಸಿಬಲ್ ಆಗ್ತಾ ಇರುವಂಥದ್ದು. ಆಯಿತಾ, ಸೊ ನೆಕ್ಸ್ಟಿಂದ ನಿಮ್ಮ ಫೋನಲ್ಲಿ ಇಂಟರ್ನಲ್ ಸ್ಟೋರೇಜ್ ಇರಬೇಕು ಅನ್ನೋ ಅವಶ್ಯಕತೆಯೇ ಇಲ್ಲ, ಫೋನಲ್ಲಿ ಹೆವಿ ಗ್ರಾಫಿಕ್ ಇರಬೇಕು ಅನ್ನೋ ಅವಶ್ಯಕತೆಯೇ ಇಲ್ಲ. 5G ಥ್ರೂ ಸರ್ವರಲ್ಲಿ ಲೈಕ್ ಕ್ಲೌಡ್ ಕಂಪ್ಯೂಟಿಂಗ್ ನಿಮಗೆಲ್ಲ ಗೊತ್ತಿರುತ್ತಲ್ವ. ಸೊ ಆ ರೀತಿ ಆ ಒಂದು ಕ್ಲೌಡಲ್ಲೇ ಗೇಮ್ಗಳನ್ನ ಇನ್ಸ್ಟಾಲ್ ಮಾಡಿ ಥ್ರೂ ನಿಮ್ಮ ಫೋನಲ್ಲಿ ಜಸ್ಟ್ ಸ್ಟ್ರೀಮಿಂಗ್ ಥರ ಆಡ್ಕೊಬೋದು ನೀವು. ಸೊ ಅದು ಪಾಸಿಬಲ್ ಆಗುತ್ತೆ 5G ಬಂತು ಅಂತ ಅಂದರೆ. ನಾನಂತೂ ಹೆವಿ ಎಕ್ಸೈಟ್ ಆಗಿದ್ದೀನಿ ಈ ಒಂದು 5Gಗೋಸ್ಕರ. ನಂಗನ್ನಿಸ್ತಂಗೆ ಈ ಒಂದು ಸ್ಪೀಡ್ ಏನು ನೋಡಿದ್ರಿ, 1.4, 1.3 GB per ಸೆಕೆಂಡ್ ಏನು ಸ್ಪೀಡ್ ಸಿಗ್ತಾ ಇದೆ, ಅದು ನಂಗನ್ನಿಸ್ತಂಗೆ ಇನಿಷಿಯಲ್ ಸ್ಟೇಜಲ್ಲಿ. ಏನಕ್ಕೆ ಅಂದರೆ ಈಗ ಯಾರು ಕೂಡ 5G ಯೂಸ್ ಮಾಡ್ತಿಲ್ಲ, ಯಾರಿಗೂ ಸಾಫ್ಟ್ವೇರ್ ಅಪ್ಡೇಟ್ ಬಂದಿಲ್ಲ. ನನಗನ್ನಿಸ್ತಂಗೆ ಎಲ್ಲರೂ ಕೂಡ 5G ಯೂಸ್ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ಆ ಒಂದು ಸ್ಪೀಡ್ ಒಂದು ಲೆವೆಲ್ಗೆ ಕಡಿಮೆ ಆದರೂ ಆಗಬಹುದು. ಮತ್ತು ಡಿಪೆಂಡ್ಸ್ ಆನ್ ಬ್ಯಾಂಡು. ಆಯಿತಾ, ಕೆಲವೊಂದು ಸಲ ಹೆಂಗಾಗುತ್ತೆ ಅಂತ ಅಂದರೆ ನಿಮ್ಮ ಮನೆಯ ಪಕ್ಕದಲ್ಲೇ ಈಗ ಮಿಲಿಮೀಟರ್ ವೇವ್ ಅಂತಾರೆ. ಸೊ ಆ ಒಂದು ಬ್ಯಾಂಡ್ ನಿಮ್ಮ ಮನೆ ಹತ್ರನೇ ಇದೆ ಅಂತ ಅಂದರೆ ನಿಮಗೆ ಆ ಒಂದು ನೆಟ್ವರ್ಕ್ ಚೆನ್ನಾಗಿ ಸಿಗುತ್ತೆ ಮತ್ತು ಸ್ಪೀಡ್ ಕೂಡ ತುಂಬ ಚೆನ್ನಾಗಿ ಸಿಗುತ್ತೆ. ಬ್ಯಾಂಡ್ ವಿಡ್ತು ಸ್ವಲ್ಪ ಜಾಸ್ತಿ ಇದೆ ಅಂತ ಅಂದರೆ ಯೂಶ್ವಲಿ ಹೆಂಗಾಗುತ್ತೆ ಅಂದರೆ ನೆಟ್ವರ್ಕ್ ಕವರೇಜ್ ತುಂಬ ಚೆನ್ನಾಗಿರುತ್ತೆ, ಅಂದರೆ ತುಂಬ ಜಾಸ್ತಿ ಏರಿಯಾ ಕವರ್ ಮಾಡುತ್ತೆ ಒಂದೇ ಒಂದು ಟವರು, ಆದರೆ ಸ್ಪೀಡ್ ಸ್ವಲ್ಪ ಕಡಿಮೆ ಇರುತ್ತೆ. ಸೊ ಆ ರೀತಿ ಆಗ್ಬೋದು. ಕಾದ್ ನೋಡೋಣ 5G ಆ್ಯಕ್ಚುಲಿ ಬಂದಮೇಲೆ ಎಷ್ಟು ಸ್ಪೀಡ್ ಸಿಗಬಹುದು ಅಂತ ನಮಗೆ ಗೊತ್ತಾಗುತ್ತೆ. ಈಗ ನಾನು ಚೆಕ್ ಮಾಡಿದೆ ಕೆಪಬಿಲಿಟಿ, ಅದು 5Gದು ಕೆಪಬಿಲಿಟಿ ಅಷ್ಟಿದೆ. 5G ಬಂತು ಅಂದರೆ ಅಷ್ಟು 1.2, 1.3 GB per ಸೆಕೆಂಡ್ ತನಕ ಕೂಡ ಸ್ಪೀಡನ್ನು ಕೊಡಬಲ್ಲಂಥ ಸಾಮರ್ಥ್ಯ ಒಂದು 5Gಗಿದೆ ಅಂತ ತೋರಿಸೋದಕ್ಕೆ ಒಂದು ಬೂತ್ನಲ್ಲಿ ಇಟ್ಟಿದ್ರು. ಅದು ನಮಗೆ ಪ್ರೂವ್ ಅಂತೂ ಆಯಿತು, ನಮಗಂತೂ ಗೊತ್ತಾಯಿತು. ಓಕೆ, 5G ಇಷ್ಟು ಸ್ಪೀಡ್ ಸಿಗಬಹುದು ಅಂತ. ಆಯಿತಾ, ಸೊ ನೆಕ್ಸ್ಟ್ ಬಂದಾಗ ನಮಗೆ ಗೊತ್ತಾಗುತ್ತೆ ಆ್ಯಕ್ಚುಲಿ ಎಷ್ಟು ಸಿಗುತ್ತೆ ಅಂತ. ಕಾದು ನೋಡೋಣ. ಅದಕ್ಕೆ ನಂಗನ್ನಿಸ್ತಂಗೆ ನಮ್ಮ ಕರ್ನಾಟಕಕ್ಕೆ ಈ ವರ್ಷನೇ ಬಂದರೂ ಬರ್ಬೋದು, ಈ ವರ್ಷದ ಕೊನೆಯಷ್ಟಲ್ಲಿ ಬರ್ಬೋದು. ಜಿಯೋದವ್ರಿಗೆ ಸದ್ಯಕ್ಕೆ ಒಂದು 4 ಸಿಟಿ ಬಿಟ್ಟಿದ್ದಾರೆ, ನಮ್ಮ ಕರ್ನಾಟಕದ ಯಾವ ಸಿಟಿಗೂ ಬಿಟ್ಟಿಲ್ಲ. ಮೋಸ್ಟ್ಲಿ ಬೆಂಗಳೂರಿಗೆ ಆದಷ್ಟು ಬೇಗ ಬರುತ್ತೆ. ಏರ್ಟೆಲ್ ಅವರೇನೋ ಶುರು ಮಾಡಿದ್ರಂತೆ, ಒಟ್ಟಿಗೆ ನಂಗೆ ಅನ್ನಿಸ್ತಂಗೆ ಅವ್ರದ್ದು ಕೂಡ ಸೇಮು. ಮೊಬೈಲ್ಗೆ ಅಪ್ಡೇಟ್ ಬರೋದಂಗೆ ಯಾರಿಗೂ ಸಿಗಲ್ಲ. ಸೊ ಆ ರೀತಿ ಇದೆ. ಕಾದು ನೋಡಿ ಯಾವಾಗ ಬರುತ್ತೆ ಅಂತ. ಇನ್ ಕೇಸ್ ನಿಮ್ಮ ಹತ್ರ ಐಫೋನ್ ಇದ್ದರೆ ಡಿಸೆಂಬರ್ ಅಷ್ಟರಲ್ಲಿ ಅಪ್ಡೇಟ್ ಬರುತ್ತಂತೆ. ಸ್ಯಾಮ್ಸಂಗು, ವಿವೋ, ಓಪೋ, ಐಕು, ಉಳಿದ ಆಲ್ಮೋಸ್ಟ್ ಎಲ್ಲ ಬ್ರ್ಯಾಂಡ್ಗಳು ಈ ವರ್ಷನೇ ಕೊಡ್ತಾರೆ ನಿಮ್ಮ ಬುಟ್ಟಿಗೆ. ಇನ್ನೊಂದು 2 ತಿಂಗಳ ನಿಮಗೆ ಒಂದು ಸಾಫ್ಟ್ವೇರ್ ಅಪ್ಡೇಟ್ ಮುಖಾಂತರ 5G ಬರ್ಬೋದು. ಒಟ್ಟಿಗೆ ಆಪಲ್ನವ್ರು ಮಾತ್ರ ಕನ್ಫರ್ಮ್ ಮಾಡಿದ್ದಾರೆ ಡಿಸೆಂಬರ್ ಅಷ್ಟರಲ್ಲಿ ಅಪ್ಡೇಟ್ ಬರುತ್ತೆ ಅಂತ. ಅದಾದ ನಂತರ ನಿಮ್ಮ ಏರಿಯಾದಲ್ಲಿ 5G ಇದೆ ಅಂತ ಅಂದರೆ ನೀವು 5Gಯನ್ನು ಯೂಸ್ ಮಾಡ್ಬೋದು. ಸೊ ಒಟ್ಟಿಗೆ 5Gದ ಅಡ್ವಾಂಟೇಜಸ್ ಅಂತೂ ಬೇಜಾನಿದೆ. ಆಯಿತಾ, ನಾನು ಹೇಳಿದ ಆಗಲೇ ಕ್ಲೌಡ್ ಕಂಪ್ಯೂಟಿಂಗ್ ತುಂಬ ಈಸಿ ಆಗುತ್ತೆ. ಪವರ್ ಕಡಿಮೆ ಇದ್ದರೂ ಕೂಡ ನಮ್ಮ ಫೋನಲ್ಲೇ
ಒಂದು ರೀತಿ ಹೈ ಪರ್ಫಾರ್ಮೆನ್ಸ್ ಟಾಸ್ಕನ್ನು ಮಾಡ್ಬೋದು. ಅದು 5G ಇಂದ ಮಾತ್ರ ಪಾಸಿಬಲ್ ಅಂತ ನನಗಂತೂ ಅನಿಸುತ್ತೆ. ಸೊ ಕಾದ್ ನೋಡೋಣ. ಇನ್ ಕೇಸ್ ನೀವೇನಾದರೂ 4G ಫೋನನ್ನು ಯೂಸ್ ಮಾಡ್ತಾ ಇದ್ದು ನಿಮ್ಮ ಫೋನಲ್ಲಿ 5G ವರ್ಕ್ ಆಗುತ್ತಾ ಅಂತ ಕೇಳ್ತಾ ಇದ್ದೀರಾ ಅಂತ ಅಂದರೆ ಅದು ಸಾಧ್ಯ ಇಲ್ಲ. ನಿಮ್ದೇನಾದರೂ 4G ಫೋನ್ ಆಗಿದ್ದರೆ, 4G ಪ್ರೊಸೆಸರ್ ಆಗಿದ್ದರೆ ಆ ಒಂದು ಫೋನಲ್ಲಿ ಬರೀ 4G ಸಿಮ್ ಮಾತ್ರ ನೀವು ಹಾಕೋದಕ್ಕೆ ಸಾಧ್ಯ, 5G ಕೆಲಸವನ್ನು ಮಾಡೋದಿಲ್ಲ. ಸೊ ತಲೆ ಕೆಡಿಸ್ಕೊಂಬಿಡಿ, 5G ಬಂದ ತಕ್ಷಣ 4G ಎಲ್ಲೂ ಹೋಗಲ್ಲ, ಇರುತ್ತೆ. ಇನ್ನೂ ಒಂದು 4-5 ವರ್ಷ ಎಲ್ಲಿಗೂ ಹೋಗಲ್ಲ. ನಂಗೆ ಅನ್ನಿಸ್ದಂಗೆ ನಾವು 2G ಯಾವ ಕಾಲದಿಂದ ಯೂಸ್ ಮಾಡ್ತಾ ಇದ್ದೀವಿ, ಈಗಲೂ ಏರ್ಟೆಲ್ 2G ಕೆಲಸ ಮಾಡುತ್ತೆ. ಸೊ 2Gನೇ ಈಗಲೂ ಇದೆ ಅಂತ ಅಂದರೆ ಲೆಕ್ಕ ಹಾಕೊಳ್ಳಿ. 4G ಒಂದು ತುಂಬ ಸ್ಟೇಬಲ್ ನೆಟ್ವರ್ಕು, ತುಂಬ ಸ್ಟೇಬಲ್ ನೆಟ್ವರ್ಕ್. ನಂಗೆ ಅನ್ನಿಸ್ದಂಗೆ ಮುಂದಿನ 5-6 ವರ್ಷ ನಂಗೆ ಅನ್ನಿಸ್ದಂಗೆ 4G ಎಲ್ಲೂ ಹೋಗಲ್ಲ. 5G ಜೊತೆಗೇ ಕೋ ಎಕ್ಸಿಸ್ಟ್ ಆಗಿರುತ್ತೆ. ಈ ಒಂದು 5G ಇನ್ನು ಅಡ್ವಾನ್ಸ್ ಆಗ್ತಾ ನಂಗೆ ಅನ್ನಿಸ್ದಂಗೆ ಪ್ರತಿಯೊಬ್ಬರು ಕೂಡ 5G ಮೂವ್ ಆಗ್ಬೋದೇನೋ. ಏನಕ್ಕೆ 5G ಸ್ವಲ್ಪ ಪವರ್ ಕನ್ಸಂಪ್ಷನ್ ಜಾಸ್ತಿ ಇರುತ್ತೆ, ಹೆವಿ ಪವರ್ ಕನ್ಸ್ಯೂಮ್ ಮಾಡುತ್ತೆ. ಸೊ ನಿಮ್ಮ ಫೋನ್ನ ಬ್ಯಾಟ್ರಿ ಕೂಡ ಇಂಪ್ರೂವ್ ಆಗಬೇಕು. ಬರ್ತಾ ನೆಕ್ಸ್ಟ್ ಜನ್ರೇಷನ್ ಫೋನ್ಗಳು ಬ್ಯಾಟ್ರಿ ಕೂಡ ಇಂಪ್ರೂವ್ ಆಗಬೇಕು. 4G ಒಂದು ಲೆವೆಲಿಗೆ ಪವರ್ನ ಕಡಿಮೆ ತೊಗೊಳುತ್ತೆ, ಕಂಪ್ಯಾರೇಟಿವ್ಲಿ 5G ಹೆವಿ ಜಾಸ್ತಿ ತೊಗೊಳುತ್ತೆ. ಸೊ ಅದರಿಂದ ಫ್ಯೂಚರ್ನಲ್ಲಿ ಅಡ್ವಾನ್ಸ್ ಆಗ್ತಾ ಪ್ರತಿಯೊಬ್ಬರು ಕೂಡ ನಿಧಾನವಾಗಿ 4G ಇಂದ 5G ಮೂವ್ ಆಗ್ತಾರೆ. ಸೊ ತಲೆಗೆಡಿಸ್ಕೊಂಬಿಡಿ, ನಿಮ್ಮದು 4G ಫೋನ್ ಆಗಿದ್ರೂ ಕೂಡ ನೆಕ್ಸ್ಟು ಏನು ಪಟ್ಟ ಅಂತ ನಿಮ್ಮದು ಡಿಸ್ಕಂಟಿನ್ಯೂ ಆಗಿಬಿಡಲ್ಲ, ಆಯಿತಾ. ಮುಂದಿನ 3-4 ವರ್ಷ ನಿಮ್ಮ ಫೋನ್ ಹಾಳಾಗೋ ತನಕನೂ ಕೂಡ ನೀವು ಯೂಸ್ ಮಾಡ್ಬೋದು. ನೀವು ನೆಕ್ಸ್ಟ್ ಫೋನ್ ಪರ್ಚೇಸ್ ಮಾಡ್ಬೇಕಾದ್ರೆ 5G ಫೋನ್ ತೊಗೊಂಡ್ರೆ ಆಯಿತು ಅಷ್ಟೇ. ಸೊ ಇದಿಷ್ಟು ಈ ಒಂದು 5G ಬಗ್ಗೆ. ನಿಮಗಿದು ಯೂಸ್ಫುಲ್ ಆಗಿತ್ತು, ಕೆಲವೊಂದು ಹೊಸ ವಿಷಯ ತಿಳ್ಕೊಂಡಿದ್ದೀರಾ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ.